ಓಕೆ, ಎಲ್ಲ ಒಂದು KCT ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಒಂದು ಅಂದಾಜು ಡೇಟ್. ಓಕೆ, ಎಲ್ಲರೂ ಕೂಡ ಕೇಳ್ತಿದ್ದ ಪ್ರೆಡಿಕ್ಟ್ ಹೇಳಿ ಬರ್ದಾರೆ ಸೆಕೆಂಡ್ ರೌಂಡ್ ಬಗ್ಗೆ ಅಂತಂದು. ನೋಡಿ, ಕಂಪ್ಲೀಟಾಗಿ ನಾನು ಪ್ರೆಡಿಕ್ಟ್ ಅನ್ನೋ ಬದಲು ನಾನು ಯಾವುದೇ ರೀತಿ ಅಂದಾಜು ಮಾತಾಡ್ಲಿಕ್ಕೆ ಹೋಗಲ್ಲ. ಹಿಂಗೆ ಆಗುತ್ತೆ, ಆಯಿತಾ, ಆಗೋದೇ ಹಿಂಗಾಗುತ್ತೆ. ನೀವು ಹಂಗೆ ಆಗುತ್ತೆ ಹಿಂಗಾಗುತ್ತೆ ಅಂತಂದು ಸುಮ್ಮನೆ ಹೇಳೋ ಬದಲು ರಿಯಾಲಿಟಿನ ನಂಬೇಕಾಗುತ್ತೆ. ಎಂಡ್ ಆಫ್ ದ ಡೇ ನೀವು ಅದನ್ನೇ ಬೇಕಲ್ವಾ. ಹಂಗಾಗಿ ನಾನು ಏನೇ ಒಂದು ಮಾತಾಡ್ಲಿಕ್ಕಂತ ಮುಂಚೆಕ್ಕೆ ನಾನು ಏನಂತಂದರೆ ಎಲ್ಲನೂ ಕೂಡ ನೋಡಿಕೊಂಡು ಮಾತಾಡಿರ್ತೇನೆ. ಸರಿ, ಇವಾಗ ಯಾವುದೇ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ ಇವತ್ತು ಅಂತ ನೋಡ್ತಾ ಹೋದರೆ ನಮ್ಮ ವೆಬ್ಸೈಟಲ್ಲಿ ಬಂದು ಕೂಡ ನೋಡ್ತಾ ಇದ್ದೀನಿ. ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCET 2026 ಆರ್ UGNET 2026 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಂತಂದರೆ ಒಂದು ಡೇಟ್ ಎಕ್ಸ್ಟೆಂಡ್ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ, ಅದು ಆಗಲೇ ಗೊತ್ತಿದೆ. ಸ್ಟಿಲ್ ಯಾರೆಲ್ಲ ಇನ್ನೂ ಕೂಡ ನಾವು 27 ಇನ್ನೂ ಕೂಡ ನಾವು ವಿಡಿಯೋ ಮಾಡುವಾಗ ಸ್ಟಿಲ್ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ, ಸೀಟ್ ಸಿಕ್ಕೋರು ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಬಿಫೋರ್ 29th, ಆಯಿತಾ, ಕಾಣಿಸ್ತಿದೆ ಬೇಕಾದ್ರೆ ಡೇಟು 29th ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು. 29 ಆಯ್ತು ಬಿಟ್ಟರೆ 30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಸೆಕೆಂಡ್ ರೌಂಡ್ ಏನಪ್ಪ ಅಂದರೆ 13th ಸ್ಟಾರ್ಟ್ ಆಗಲ್ಲ. ಯಾರಾದರೂ ಅಲ್ಲಿ ಇಲ್ಲಿ ಪೋಸ್ಟರ್ಗಳನ್ನ ನೋಡ್ತಾ ಇತ್ತಂದರೆ ಪ್ರೆಡಿಕ್ಟ್ ಅಂತ ನೋಡ್ತಾ ಇತ್ತಂದರೆ ಅದು ಕಂಪ್ಲೀಟ್ ರಾಂಗ್ ಅಂತ ತೆಗೆದಾಕ್ಬಿಡಿ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ 13th ಕೂಡ ರಿಜಿಸ್ಟ್ರೇಷನ್ ಟೈಮ್ ಕೊಟ್ಟಿದ್ದಾರೆ ಅಂತಂದರೆ MCC ಅವ್ರು ಬಿಡ್ತಾರೆ. ಓಕೆ, ಕೌನ್ಸಿಲಿಂಗ್ ಬಿಡ್ತಾರೆ. ಅವರು ಡೇಟ್ ಬಿಟ್ಟಾದಮೇಲೆ ನಮ್ಮ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ನಮ್ಮ KEದವ್ರಿಗೆ ಮತ್ತೆ 2 days 3 days ಬೇಕಾಗುತ್ತೆ. ಕಂಪ್ಲೀಟಾಗಿ ಆದಷ್ಟು ಏನಂತಂದರೆ ನಮ್ಮ KEದೊಳಗಡೆ ಸೆಕೆಂಡ್ ರೌಂಡ್, ಆಯಿತಾ. ಸೆಕೆಂಡ್ ರೌಂಡು ಸೆಕೆಂಡ್ ವೀಕ್ ನಡಿಬೋದು. ಓಕೆ, ಆಗಸ್ಟ್ ಸೆಕೆಂಡ್ ವೀಕ್ ನಡೀತದ. ಏನೇನೆಲ್ಲ ಮಾಡ್ಬೋದು ಅಂತ ಕೇಳಿದ್ರೆ B ಫಾರ್ಮಾ ಹೇಳ್ತಾ ಇದ್ದೀನಿ, B ಫಾರ್ಮಾ D ಫಾರ್ಮಾ ಕೋರ್ಸ್ಗಳನ್ನು ಹೊಸದಾಗಿ ಆ್ಯಡ್ ಮಾಡ್ಬೋದು. ಓಕೆ, ಅದೇ ರೀತಿಯಾಗಿ ನೀವು ಪ್ರಿಯಾರಿಟಿ ಮೇಲ್ಗಡೆ MBBS BMS BDS ಈ ಥರ ಕೋರ್ಸ್ಗಳನ್ನು KCT ನೀಟ್ ಎರಡೂ ಕೂಡ ಬರೆದಿತ್ತಂದರೆ ಪ್ರಿಯಾರಿಟಿ ಕೊಡ್ಕೋಬೋದು. ಅಥವಾ ಓನ್ಲಿ ನೀಟ್ ಅಷ್ಟೇ ಬರೆದಿದ್ದೀನಿ ಅಂತಂದರೆ ನೀವು KCT ಪಾರ್ಟಿಸಿಪೇಟ್ ಮಾಡಿರಲ್ಲ ಫಸ್ಟ್ ರೌಂಡ್ಗೆ, ಇವಾಗ ನಿಮಗೆ ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಇರ್ತದೆ, ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಏನೇನೆಲ್ಲ ಮಾಡ್ಬೋದು ಅಂತ ಟೈಮ್ ಕೊಡ್ತಾರೆ, ಸಫಿಷಿಯೆಂಟಾಗಿ ಟೈಮ್ ಕೊಡ್ತಾರೆ, ಭಾಳಷ್ಟು ಟೈಮ್ ಕೊಡ್ತಾರೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಭಾಳ ಕೋರ್ಸ್ಗಳಿದ್ದಿಲ್ಲ, ಬಟ್ ಇವಾಗ ಭಾಳ ಕೋರ್ಸ್ಗಳಿದ್ದಾವೆ. ಆಪ್ಷನ್ ಎಂಟ್ರಿಗೆ ಹೆಂಗಿದ್ರು 4 ರಿಂದ 5 ದಿನ ಟೈಮ್ ಕೊಟ್ಟೇ ಕೊಡ್ತಾರೆ, ಆಯಿತಾ. 5 ದಿನ ಅಂತ ಫಿಕ್ಸ್ ಕೊಡ್ತಾರೆ, ವರಿ ಮಾಡ್ಕೋಬೇಡಿ, ಆರಾಮ್ಸಿಗೆ ಆಪ್ಷನ್ ಎಂಟ್ರಿ ಮಾಡೋರಂತೆ. ಅದಾದ ನಂತರ ಇಲ್ಲಿ ಮಾಕ್ ರಿಸಲ್ಟ್ ಇರುತ್ತಂತ ನೀವು ಕೇಳಿದರೆ ಖಂಡಿತವಾಗ್ಲೂ ಕೂಡ ಮಾಕ್ ರಿಸಲ್ಟ್ ಇರೋಲ್ಲ, ಆಯಿತಾ. ಮಾಕ್ ರಿಸಲ್ಟ್ ಅಂದರೆ ಫಸ್ಟ್ ರೌಂಡಿಗೆ ಕೆಲವೊಂದಿಷ್ಟು ಅಲ್ಲಿ ನಾನು ಪೋಸ್ಟ್ಗಳನ್ನು ನೋಡ್ತಿದ್ದೆ, ಸೆಕೆಂಡ್ ರೌಂಡ್ ಈ ಡೇಟ್ ಒಳಗಡೆ ನಡೀತಿದೆ, ಮಾಕ್ ರಿಸಲ್ಟ್ ಬರುತ್ತಂತ. ಮಾಕ್ ರಿಸಲ್ಟ್ ಹಳೆ ಫಸ್ಟ್ ರೌಂಡ್ಗಿಂತ ಮುಂಚೆಗೆ ಏನಿತ್ತು ಅದೇ ಫೈನಲ್ಲು, ಮತ್ತೆ ಮಾಕ್ ರಿಸಲ್ಟ್ ಬರೋಲ್ಲ. ಇವಾಗ ಏನಿದ್ರು ಒಂದು ಪ್ರೊವಿಷನಲ್ ರಿಸಲ್ಟ್. ಓಕೆ, ಸೆಕೆಂಡ್ ರೌಂಡ್ಗಿಂತ ಮುಂಚೆ ಫಾರ್ ಎಕ್ಸಾಂಪಲ್ ಈಗ ಆಗಸ್ಟ್ 15ನೇ ತಾರೀಕು ಆಪ್ಷನ್ ಎಂಟ್ರಿ ಕ್ಲೋಸ್ ಆಯ್ತಪ್ಪ. ಓಕೆ, ಅದನ್ನ 1-2 ದಿನ ತೊಗೊಂಡೇನೋ ಒಂದು 16ನೇ ತಾರೀಕು ಬಿಡ್ತಾರೆ. ಅಂದರೆ ಮೊದಲು ಪ್ರೊವಿಷನಲ್ ಬಿಟ್ಬಿಟ್ಟು 17ಕ್ಕೆ ಫೈನಲ್ ಬಿಡ್ತಾರೆ, ಅರ್ಥ ಆಯ್ತಾ. 16-17ಕ್ಕೆ ಏನಾದರೂ ಡಿಫ್ರೆನ್ಸ್ ಆಗುತ್ತಂದರೆ ಏನೋ ಕೂಡ ಡಿಫ್ರೆನ್ಸ್ ಇರಲ್ಲ, ಎರಡು ಒಂದೇ. ಬಟ್ 16ನೇ ತಾರೀಕು ಅನೌನ್ಸ್ಮೆಂಟ್ ಆದ ತಕ್ಷಣ ನಿಮ್ಮ ಚಾಯ್ಸ್ ಸೆಂಟರ್ ಲಿಂಕ್ ಬಿಡಲ್ಲ, ಅದಾದ ತಕ್ಷಣ ಅಡ್ಮಿಷನ್ಗೆ ಹೋಗೋದು ಇರೋಲ್ಲ. 17ನೇ ತಾರೀಕು ಫೈನಲ್ ಬಂದಮೇಲೆ ಇರ್ತದೆ. ಈ ರೀತಿ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಡೇಟ್ ಇವೇ ಅಲ್ಲ ಅಂತ ಇದೆ ಅಂತಲ್ಲ. ಈ ರೀತಿ ನಡೀತದೆ ಸೆಕೆಂಡ್ ರೌಂಡು. ನೀವು ಪ್ರಿಯಾರಿಟಿ ಬೇಕಾದ್ರೆ ಯಾವ ರೀತಿ KCT ನೀಟ್ ಎರಡೂ ಕೂಡ ಬರೆದವರು, ಎರಡೂ ಎಲಿಜಿಬಲ್ ಇದ್ದವರು ಪೋಸ್ಟ್ ನೋಡಿ ಇಲ್ಲಿ MBBS ಪೋಸ್ಟ್ ಕೊಡ್ಕೋಬೋದು. ಓಕೆ, ಅದಾದ ತಕ್ಷಣ ನೀವು ಬೇಕಾದ್ರೆ BDS ಬೇಕಾದ್ರೆ ಸೆಕೆಂಡ್ ಕೊಡ್ಕೋಬೋದು, ಆಮೇಲೆ BMS ಕೊಡ್ಕೋಬೋದು. ಓಕೆ, ಅಂದರೆ MBBS BMS BDS ಈ ರೀತಿ ಕೋರ್ಸ್ಗಳನ್ನು ಕೊಟ್ಟಾದ ತಕ್ಷಣ ಬೇಕಾದ್ರೆ ನೀವು ಕೆಳಗಡೆ ಇಲ್ಲಿ ಬೇಕಾದ್ರೆ ಇಂಜಿನಿಯರಿಂಗ್ ಇಲ್ಲಿ ಕೊಡ್ಕೊತಿದ್ರು, ಅಥವಾ ಅಗ್ರಿಕಲ್ಚರ್ ಕೊಡ್ಕೊತಿರೋ, ಅಥವಾ ವೆಟರ್ನರಿ ಕೊಡ್ಕೊತಿದ್ರು, ಅಥವಾ ಅದಾದ ತಕ್ಷಣ ನೀವೇನು ನರ್ಸಿಂಗ್ ಕೊಡ್ತಿರೋ, AHS ಕೊಡ್ತಿರೋ, BPT ಕೊಡ್ತಿರೋ. ಈಗಂದರೆ ನೀವು ಪ್ರಿಯಾರಿಟಿ ಹೆಂಗೆ ಬೇಕಾದ್ರೂ ಕೊಡ್ಕೋಬೋದು. ಎರಡು ಕೂಡ KCT ನೀಟ್ ಎರಡು ಎಲ್ಲ ಕೋರ್ಸಸ್ಗಳನ್ನು ನೀಟಾಗಿ ಮಾಡ್ಬೋದು. ಬಟ್ ಈಗಾಗಲೇ ಫಸ್ಟ್ ರೌಂಡ್ಗೆ ನಾನು ಓನ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತ ಈಗೆಲ್ಲನೂ ಕೂಡ ಪ್ರಿಯಾರಿಟಿಗೆ ಒಪ್ಪಿಸಿ ಆ್ಯಡ್ ಮಾಡಲಿಕ್ಕೆ ಬರ್ತಂದರೆ ಬರೋಲ್ಲ. ಓಕೆ, ಓನ್ಲಿ ನೀಟ್ ಕೋರ್ಸ್ಗಳನ್ನ ನಾವು ಆ್ಯಡ್ ಮಾಡ್ಬೋದು. ಆ್ಯಂಡ್ ಇಂಜಿನಿಯರಿಂಗ್ ಜೊತೆ ಇದ್ದೇ ಇರುತ್ತೆ, ಅದ್ರ ಜೊತೆ ಬೇಕಾದ್ರೆ ನೀವು B ಫಾರ್ಮಾ D ಫಾರ್ಮಾ ಮೇಲೆ ಆದರೂ ಕೆಳಗಡೆ ಎಲ್ಲಾದರೂ ಹಾಕೋಬೋದು. ಓಕೆ, ಟೋಟಲಾಗಿ ಒಂದು ರೀತಿ ಎಡಿಟ್ ಮಾಡಲಿಕ್ಕೆ ಕೊಟ್ಟಂಗೆ ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಡಿಲೇ ಆಗುತ್ತೆ, ಖಂಡಿತ ಡಿಲೇ ಆಗುತ್ತೆ, ನೀವು ಅಂದ್ಕೊಂಡಂಗೆ ಇರಲ್ಲ, ಆಯಿತಾ. ಎಲ್ಲನೂ ಯಾಕಂದರೆ ಇದು ಕಂಬೈಂಡ್ ಕೌನ್ಸ್ಲಿಂಗು ನೆನಪಿರಲಿ. ಏನು ಬರ್ತಾರೆ ಬರೀ ಎಲ್ಲರೂ ಏನು ಕಂಬೈಂಡ್ ಅಂದರೆ ಏನು ಇದೋ ಅಂತ ಅನ್ಬೋದು. ಬಟ್ ಕಂಬೈಂಡ್ ಆಗಬೇಕಂದ್ರೆ ಅದಕ್ಕೆ ಆದಂತಹ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ, ಅದೆಲ್ಲನೂ ಕೂಡ ಇರಲೇಬೇಕು. ಓಕೆ, ಈ ಅಪ್ಡೇಟ್ ಮಾಡ್ತೇನೆ ಅಂತ ಬಿಟ್ಟಾಗ ಡೇಟ್ ಎಕ್ಸ್ಟೆಂಡ್ ಆಗಿದೆ ಚಾಯ್ಸ್ ಎಂಟ್ರಿದು, ಅದನ್ನು ಮೊದಲು ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಕೂಡ ಮಾಡಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಚಾಯ್ಸನ್ನು ಕೊಟ್ಟಿತ್ತಂದರೆ ಹೋಗ್ಬಿಟ್ಟು ಅಡ್ಮಿಷನ್ ಆಗೋ ಕೇಳಿ. ಸರಿ, ಥ್ಯಾಂಕ್ ಯು.